ಸಂತ ಅಂತೋನಿಯವರ ಪುಣ್ಯಕ್ಷೇತ್ರ ಸಿಂಸೆ ಎನ್ನಾರ್ಪುರ ಚಿಕ್ಕಮಗಳೂರು ಧರ್ಮಕ್ಷೇತ್ರ 4ನೇ ವಾರದ ನೊವೇನ ಕ್ಷಮಾದಾನಿಯಾಗು. ಜನರ ತಪ್ಪುಗಳನ್ನು ನೀವು ಕ್ಷಮಿಸಿದರೆ ಸ್ವರ್ಗದಲ್ಲಿರುವ ನಿಮ್ಮ ತಂದೆ ನಿಮ್ಮನ್ನು ಕ್ಷಮಿಸುವರು. ಜನರನ್ನು ನೀವು ಕ್ಷಮಿಸದಿದ್ದರೆ ನಿಮ್ಮ ತಂದೆಯೂ ನಿಮ್ಮ ತಪ್ಪುಗಳನ್ನು ಕ್ಷಮಿಸರು. ಮತ್ತಾಯರ ಶುಭ ಸಂದೇಶ ಅಧ್ಯಾಯ 6 ವಾಕ್ಯಗಳು 14. ಕ್ಷಮಾದಾನಿ ವ್ಯಕ್ತಿ ಆತ್ಮಿಕವಾಗಿ ದೈಹಿಕವಾಗಿ ಹಲವಾರು ಬಂಧನಗಳಿಂದ ಮುಕ್ತನಾಗುತ್ತಾನೆ. ತಪ್ಪು ಮಾಡುವುದು ಮನುಷ್ಯನ ತನ್ನ ಬಲಹೀನತೆಗಳಿಂದ, ಆದರೆ ಕ್ಷಮೆ ಅದೇ ವ್ಯಕ್ತಿಯನ್ನ ದೈವತ್ವಕ್ಕೆ ಕರೆದೊಯ್ಯುತ್ತದೆ. ಒಮ್ಮೆ ಸಂತ ಅಂತೋನಿಯವರು ತಾನು ಮಾಡಿದ ಪಾಪವನ್ನು ಹೇಳಿಕೊಳ್ಳಲು ಕಷ್ಟಪಡುತ್ತಿದ್ದ ಯುವಕನಿಗೆ ಅದನ್ನು ಬರೆದು ತರಲು ತಿಳಿಸುತ್ತಾರೆ. ಸಂತರು ಆತನಿಗೆ ಕ್ಷಮೆ ನೀಡುತ್ತಿದ್ದಂತೆ ಆ ಕಾಗದದಲ್ಲಿ ಬರೆದ ಎಲ್ಲ ಪಾಪಗಳು ಅಳಿಸಿ ಹೋಗುತ್ತವೆ. ನಮ್ಮ ದೇವರು ದಯಾಳು ಹಾಗೂ ಕರುಣಾಳು. ಅವರು ಪಾಪಿಯನ್ನು ದ್ವೇಷಿಸುವುದಿಲ್ಲ, ಪಾಪವನ್ನು ಖಂಡಿಸುತ್ತಾರೆ. ಶಿಲುಬೆಯ ಮೇಲೆ ತೂಗಾಡುವಾಗಲೂ ಪ್ರಭು ಯೇಸು ನೀಡಿದ್ದು ಕ್ಷಮೆ. ಇಂದೇ ನೀನು ನನ್ನೊಡನೆ ಸ್ವರ್ಗ ಸಾಮ್ರಾಜ್ಯದಲ್ಲಿರುವೆ ಎಂಬ ಅಭಯ ಹಸ್ತ. ಪ್ರಾರ್ಥನೆ ಹಾಗೂ ಕ್ಷಮಾ ಜೀವನ ಒಂದೇ ನಾಣ್ಯದ 2 ಮುಖವಿದ್ದಂತೆ. ಪ್ರಾರ್ಥನೆಯ ಮೂಲಕ ಕಂಡುಕೊಳ್ಳುವ ಬೆಳಕೆ ಕ್ಷಮೆ. ನಮ್ಮ ಸಂತರಂತೆ ಕ್ಷಮಾಧರಿತ್ರಿಗಳಾಗೋಣ. ಆಧ್ಯಾತ್ಮಿಕ ನವ ಉಲ್ಲಾಸ ನಮ್ಮದಾಗುತ್ತದೆ. ಸಂತ ಶ್ರೇಷ್ಠರು ನಮ್ಮ ಕುಟುಂಬಗಳಿಗಾಗಿ ಪ್ರಾರ್ಥಿಸಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.